ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು 10 ತೊಗೊಂಡಿದ್ದೀನಿ. ಈ ರೀತಿ ವೈಟ್ ಮಣಿಗಳನ್ನ ತೊಗೊಂಡಿದ್ದೀನಿ, ಅಂದರೆ ಪೆರಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ನಾರ್ಮಲ್ ಗೋಲ್ಡ್ ಬೀಡ್ ಆದರೂ ನೀವು ತೊಗೊಳ್ಬೋದು. ಫ್ರೆಂಡ್ಸ್, ಇದೊಂದು ವಿತೌಟ್ ಕುಚ್ಚು ಡಿಸೈನು, ಯಾವುದೇ ಕುಚ್ಚನ್ನು ಹಾಕ್ತಾಯಿಲ್ಲ. ಒಂದೇ ಸ್ಟೆಪ್ಪಲ್ಲೇ ಹಾಕುವಂಥ ಕ್ರೋಶಾ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ಇದನ್ನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಲಾಕ್ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. 2 ಸಲ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇಂಥದ್ದೇ ಬೀಡ್ಸ್ಗಳಂತ ಏನಿಲ್ಲ, ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಡಲ್ ಮೇಲೆ 2 ಬೀಡನ್ನ ತೊಗೊಂಡಿದ್ದೀನಿ. ಒಂದು ಬೀಡನ್ನ ಮಾತ್ರ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ. ಬೀಡನ್ನ ಲಾಕ್ ಮಾಡಿಕೊಂಡೆ. ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ 2 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಗ್ಯಾಪನ್ನು ಬಿಡೋದಕ್ಕೆ ಹೋಗಬೇಡಿ, ಆದಷ್ಟು ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಸೇಮ್ ಬೀಡನ್ನೇ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸ್ಗಳು ಯಾವುದು ಚೇಂಜಸ್ ಮಾಡ್ತಾಯಿಲ್ಲ, ಒಂದೇ ರೀತಿದ್ದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡಿಕೊಂಡೆ. ನಂತರ ಅದನ್ನು ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು, ಸೊ ಬೀಡ್ಗಿಂತ ಮುಂಚೆ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆ ನೋಡಿ, ಈ ಸಿಂಗಲ್ ಕ್ರೋಶದಲ್ಲಿ ಬೀಡ್ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶದಲ್ಲಿ ನಿಡಲ್ನ ಹಾಕಿ ಈ ಥ್ರೆಡನ್ನು ಅದರೊಳಗಡೆಯಿಂದ ಮೇಲೆ ತಂದು ಲಾಕ್ ಮಾಡಬೇಕು. ಸೊ ಲೆಫ್ಟಿಂದಾದರೂ ಮಾಡ್ಕೊಳ್ಬೋದು, ಅಂದರೆ ಹಿಂದೆ ಟರ್ನ್ ಮಾಡ್ಕೊಂಡಾದರೂ ಲಾಕ್ ಮಾಡ್ಬೋದು, ಈ ರೀತಿನಾದರೂ ಲಾಕ್ ಮಾಡ್ಬೋದು. ಸೊ ಇವಾಗ ನಾನು 2 ಚೈನನ್ನು ಹಾಕ್ಕೊಂಡೆ. 2 ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ ಇರುವಂತಹ 4 ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟು 2 ದಾರದಿಂದ ನಾವು ಥ್ರೆಡನ್ನು ಎಳ್ಕೊಳ್ಬೇಕು, ಮತ್ತೆರಡು ದಾರದಿಂದ ಥ್ರೆಡನ್ನು ಎಳ್ಕೊಳ್ಬೇಕು. ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕಿ ಆ ಡಬಲ್ ಕ್ರೋಶ ಕಂಬಕ್ಕೆ, ಅಂದರೆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಆವಾಗ ಕಂಬದ ಮೇಲೆ ಒಂದು ಪಿಕೋಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಥ್ರೆಡನ್ನು 3 ದಾರ ಆಗುತ್ತೆ. 2 ದಾರದಿಂದ 1, ಮತ್ತೆರಡು ದಾರದಿಂದ 1 ಮಾಡಬೇಕು. ನಂತರ 3 ಚೈನ್ನ ಹಾಕಿ ಆ ಕಂಬದ ಕೆಳಗಡೆನೇ ಲಾಕ್ ಮಾಡಬೇಕು. ಸೊ ಕಂಬ ಆದಮೇಲೆ ಕಂಬಕ್ಕೆ ಪಿಕೋಟ್ನ ಮಾಡಬೇಕು. 2 ಡಬಲ್ ಕ್ರೋಶ ಕಂಬ ಆಯಿತು, ಅಂದರೆ 2 ಪಿಕೋಟ್ ಆಯಿತು. ಇವಾಗ ಸೂಜಿ ಮೇಲೆ ನಾನು 2 ಸಲ ಥ್ರೆಡನ್ನು ಸುತ್ತಕೊಂಡು ಆ 4 ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡನ್ನು ತರ್ತಾಯಿದ್ದೀನಿ. 2ರಿಂದ 1, 2ರಿಂದ 1, ಮತ್ತೆರಡು ದಾರದಿಂದ 1 ತ್ರಿಬಲ್ ಕ್ರೋಶ ಕಂಬ ಆಯಿತು. ನಂತರ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೊಳ್ತಾಯಿದ್ದೀನಿ. ಸೊ 2 ಡಬಲ್ ಕ್ರೋಶ ಕಂಬ ಬರಬೇಕು. ನಂತರ ನಾನು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ತಾಯಿದ್ದೀನಿ. 2 ಸಲ ಸುತ್ತಕೊಂಡಾಗ ಸೂಜಿ ಮೇಲೆ 3 ದಾರ ಇರುತ್ತೆ. ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ 4 ದಾರ ಇರುತ್ತೆ. 2ರಿಂದ 1, 2ರಿಂದ 1, ಕೊನೆಯಲ್ಲಿ ಇನ್ನೆರಡು ಲೂಪ್ ಇರುತ್ತೆ. 2ರಿಂದ 1 ಮಾಡಬೇಕು, ಅಂದರೆ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಅದೇ ಕಂಬದ ಕೆಳಗಡೆಯಿಂದ ಹೋಗಿ, ಅಂದರೆ ಹಿಂದೆಯಿಂದ 2 ಕಂಬಗಳ ಮಧ್ಯದಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು 2 ಡಬಲ್ ಕ್ರೋಶ ಕಂಬ ಪಿಕೋಟ್ ಮಾಡಿದ್ದೀನಿ, 2 ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೋಟ್ನ ಮಾಡಿದ್ದೀನಿ. ಇವಾಗ ಸೂಜಿ ಮೇಲೆ 3 ಸಲ ಥ್ರೆಡನ್ನು ಸುತ್ತಕೊಂಡ್ರೆ 4 ಲೂಪ್ ಇರುತ್ತೆ. ನಂತರ ಆ 4 ಚೈನ್ ಗ್ಯಾಪಲ್ಲಿ ಹೋಗಬೇಕು. ಸೊ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಎರಡೆರಡು ಲೂಪ್ಗಳಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು. 2ರಿಂದ 1,
ಎರಡರಿಂದ ಒಂದು, ಎರಡರಿಂದ ಒಂದು, ಮತ್ತೆರಡರಿಂದ ಒಂದು, ಅಂದರೆ ಒಟ್ಟು 4 ಬಾರಿ ಇಲ್ಲಿ ಥ್ರೆಡ್ಡು ಪಾಸ್ ಆಗ್ತಾ ಬರುತ್ತೆ ಎರಡೆರಡು ಲೂಪ್ಗಳಲ್ಲಿ. ಸೊ ಕೊನೆಯಲ್ಲೂ ಕೂಡ 3 ಚೈನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೊಳ್ತೀನಿ. ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನಂತರ ನಾವು ಅದೇ ಕಂಬಕ್ಕೆ ಇವಾಗ ಸಿಂಗಲ್ ಕ್ರೋಶನ ಮಾಡಬೇಕು. ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಎಷ್ಟು ಇಡ್ಸುತ್ತಾ ನೀಟಾಗಿ ಫಿನಿಶಿಂಗ್ ಬರೋಕ್ಕೆ ಅಷ್ಟು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ನೀಟಾಗಿ ಅದೇ ಕಂಬಕ್ಕೆ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು. ನಾನಿಲ್ಲಿ ಒಟ್ಟು ಒಂದು 5 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 5 ಅಥವಾ 6 ಮಾಡ್ಕೊಳ್ಬೋದು. ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಸೊ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ, ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. ಲಾಕ್ ಆದಮೇಲೆ ಇವಾಗ ನಾವು ಮತ್ತೆ ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸಿಂಪಲ್ ಆರ್ಚ್ ಬರುತ್ತೆ ಪಿಕೋಟ್ದು. ಸೊ ಇದು ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್. ಇವಾಗ ತಾನೇ ಕ್ರೋಶಾ ವರ್ಕ್ ಕಲಿತಾ ಇರೋರು ಕೂಡ ಹಾಕ್ಕೊಳ್ಬೋದು. ನಂತರ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಈ ಮಧ್ಯೆ ಗ್ಯಾಪಲ್ಲಿ ಸ್ವಲ್ಪ ಬೀಡ್ಸ್ಗಳು ಜಾಸ್ತಿ ಬರುತ್ತೆ. ಇದಕ್ಕೇನಾದರೂ ನಿಮ್ಗೇನಾದರೂ ಕುಚ್ಚು ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಕೊಳ್ಬೋದು. ಅಂದರೆ ಒಂದು 4 ಚೈನನ್ನು ಹಾಕಿ ಲಾಕ್ ಮಾಡ್ಬೋದು. ಸೊ ನಾನು ಒಂದು ಬೀಡನ್ನ ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಿದ್ರೆ ನೀವು ಬೀಡ್ ಲಾಕ್ ಮಾಡ್ದೇನಾದರೂ ಹಾಗೇ ಲಾಕ್ ಮಾಡ್ಬೋದು. ಸೊ ಬೀಡ್ ಕೆಳಗಡೆ ಯಾವುದೇ ವರ್ಕ್ ಮಾಡೋದು ಇರೋದಿಲ್ಲ ಅಲ್ವಾ, ಹಾಗಾಗಿ ನಾನು ಬೀಡ್ ಲಾಕ್ ಮಾಡಿನೇ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ, ಮತ್ತೊಂದು ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನಿಡಲ್ ಮೇಲೆ 2-3 ಬೀಡ್ಸ್ಗಳನ್ನ ತಗೊಂಡು ಹಾಕ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ, ಡಿಸೈನ್ ಬೇಗನೆ ಹಾಕ್ಕೊಳ್ಬೋದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ. ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೆರಡು ಬೀಡ್ಗಳನ್ನ ತಗೊಳ್ತಾ ಇದ್ದೀನಿ. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಲಾಕ್ ಮಾಡಿ ನಂತರ ಅದನ್ನು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ನಾನು 4 ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರ್ಚ್ ಸ್ವಲ್ಪ ದೂರ ಇರಲಿ ಅನ್ನೋ ಕಾರಣಕ್ಕೆ. ಆದರೂ ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಹೆಚ್ಚಿನ ದೂರನೂ ಕೂಡ ಅನಿಸೋದಿಲ್ಲ. 4 ಬೀಡ್ಸ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು. ಸೊ ಈ ಬೀಡ್ ಕೆಳಗಡೆ ನಮಗೆ ಆರ್ಚ್ ಬರೋದು. ಆರ್ಚು ಅಷ್ಟೇ ಫ್ರೆಂಡ್ಸ್, ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಸೊ ಬರೀ ಡಬಲ್ ಕ್ರೋಶದಲ್ಲಾದರೂ ನೀವು ಆರ್ಚನ್ನು ಮಾಡ್ಕೊಳ್ಬೋದು. ನಾನು 2 ಡಬಲ್ ಕ್ರೋಶ ಕಂಬ, 2 ತ್ರಿಬಲ್ ಕ್ರೋಶ ಕಂಬ ಮಾಡಿ ಕೊನೆಯಲ್ಲಿ 3 ಸಲ ಥ್ರೆಡನ್ನು ಸುತ್ತಕೊಂಡು ಪಿಕೋಟ್ನ ಮಾಡ್ಕೊಂಡಿದ್ದೀನಿ. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಇವಾಗ ನಾನು 4 ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ಸೈಡು ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ನೀವು ಇದು ನಿಮಗೆ ಕಷ್ಟ ಅನ್ನೋದ್ರೆ ಹಿಂದೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೋದು. ಈ ರೀತಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಳ್ಬೇಕು. 2 ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡ್ ಕೆಳಗಡೆ ಇರುವಂತಹ 4 ಚೈನ್ ಗ್ಯಾಪಲ್ಲಿ ನಾವು ನಿಡಲ್ನ ಹಾಕಬೇಕು. ಅಂದರೆ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು 2ರಿಂದ 1 ಮಾಡಿ ಮತ್ತೆರಡು ಲೂಪ್ಗಳಿಂದ 1 ಮಾಡಿದ್ರೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಸೊ ಒಂದು ಪಿಕೋಟ್ ಆಯಿತು. ಇವಾಗ ಇನ್ನೂ ಒಂದು ಪಿಕೋಟ್ನ ಮಾಡೋದಕ್ಕೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೀವು 3 ಚೈನ್ನ ಹಾಕ್ಕೊಳ್ಬೇಕಿದ್ರೆ ಒಂದೊಂದು ಬೀಡನ್ನ ಹಾಕ್ಕೊಂಡ್ರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ನಾನಿಲ್ಲಿ ಬೀಡನ್ನ ಹಾಕ್ಕೊಳ್ದೇ ಬರೀ ಪಿಕೋಟ್ನ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶ ಕಂಬ ಆಯ್ತಲ್ವಾ. ಇವಾಗ ನಾವು ಇನ್ನೂ 2 ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. 2 ಡಬಲ್ ಕ್ರೋಶ ಕಂಬ, 2 ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಫ್ರೆಂಡ್ಸ್ ಇದಕ್ಕಿಂತ ನೀವೇನಾದರೂ ಬಿಗ್ ಸೈಜ್ ಬೀಡ್ಸ್ಗಳನ್ನ ಏನಾದರೂ ತಗೊಂಡ್ರೆ ಇಲ್ಲಿ ಕಂಬಗಳು ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಬೀಡ್ ಕೆಳಗಡೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತಲ್ವ, ಹಾಗಾಗಿ ಸೊ ಕಂಬಗಳು ಕೂಡ ಜಾಸ್ತಿ ಆಗುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಫಸ್ಟ್ ಒನ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ. ಸೊ ಅಷ್ಟು ಕಂಬಗಳನ್ನ ನೀವು ಮಾಡ್ಕೊಳ್ಬೋದು. ನೀಟಾಗಿ ಈ ರೀತಿ
ಕಂಬಗಳನ್ನ ಮಾಡ್ಕೊಳ್ಬೇಕು. 3 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಅದೇ ಕಂಬಕ್ಕೇ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಸೂಜಿ ಮೇಲೆ 3 ಸಲ ಥ್ರೆಡನ್ನು ಸುತ್ಕೊಳ್ಬೇಕು. 1 ಸಲ 2 ಸಲ 3 ಸಲ 4 ದಾರ ಇರುತ್ತೆ. ಇವಾಗ ಬೀಡ್ ಕೆಳಗಡೆ 4 ಚೈನ್ ಇದೆಯಲ್ವ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡಬೇಕು. 2ರಿಂದ 1 2ರಿಂದ 1 2ರಿಂದ 1 2 ದಾರದಿಂದ 1. ಇದಕ್ಕೂ ಪಿಕೋಟ್ನ ಮಾಡಬೇಕು. ಸೊ ಪಿಕೋಟ್ ಮಾಡಿ ನಂತರ ಅದೇ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶನ ಮಾಡಿಕೊಂಡು ಹಿಂದೆ ಬರಬೇಕು. 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಅದೇ ಕಂಬಕ್ಕೆ ನಾವು ಸಿಂಗಲ್ ಕ್ರೋಶಗಳಿಂದ ಫಿಲ್ ಮಾಡಬೇಕು. ಸೊ 2 ಡಬಲ್ ಕ್ರೋಶ ಕಂಬ ಆಯಿತು, 2 ತ್ರಿಬಲ್ ಕ್ರೋಶ ಕಂಬ ಆಯಿತು. ಕೊನೆಯಲ್ಲಿ ನಾನು 3 ಸಲ ಥ್ರೆಡನ್ನು ಸುತ್ತಕೊಂಡು ಒಂದು ಸ್ವಲ್ಪ ಲೆಂತ್ ಇರುವಂಥ ಕಂಬವನ್ನು ಮಾಡ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾಯಿದ್ದೀನಿ. ಅದು ಎಷ್ಟು ಇಡಿಸುತ್ತೋ ಅಷ್ಟು ನೀವು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಲಾಕ್ ಪಕ್ಕನೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈ ರೀತಿ ನಮಗೆ ಆರ್ಚ್ ಫಾರ್ಮ್ ಆಗುತ್ತೆ. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಸೆಕೆಂಡ್ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಬೀಡ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ. ಸೊ 4 ಬೀಡ್ ಬರೋ ಹಾಗೆ ಸ್ಟಾರ್ಟಿಂಗ್ ಆರ್ಚ್ ಆದಮೇಲೆ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ 4 ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ನಿಡಲ್ ಮೇಲೆ 2 ಬೀಡನ್ನ ತಗೊಂಡು 1 ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ನಾನು ಲಾಕ್ ಮಾಡ್ಕೊಳ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರಿಗಾದರೂ ಈ ಡಿಸೈನ್ಗೆ ಕುಚ್ಚು ಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕುಚ್ಚನ್ನು ಹಾಕೋದು ಹೇಗೆ ಈ ಡಿಸೈನ್ಗೆ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಸೊ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ, ಮತ್ತೊಂದು ಬೀಡನ್ನ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಲಾಕ್ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ, ಏನು ಚೇಂಜಸ್ ಕಾಣಿಸೋದಿಲ್ಲ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ 2 ಬೀಡ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಒಂದು ಅಂದಾಜಲ್ಲಿ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಲಾಕ್ ಮಾಡಿಕೊಂಡ್ರೆ ಆಯಿತು. ಸೊ 4 ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ತಾಯಿದ್ದೀನಿ. ಈ ಆರ್ಚಲ್ಲಿ ಇದಕ್ಕಿಂತಲೂ ದೂರ ಬೇಕು ಅನ್ನೋದಾದರೆ 5 ಬೀಡ್ಸನ್ನು ಹಾಕ್ಕೊಳ್ಳಿ. ಸೊ ಇವಾಗ ನಾವು ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ ಆರ್ಚನ್ನು ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಡಿಸೈನ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ 2 ಬೀಡ್ಸನ್ನು ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಸ್ಟಾರ್ಟಿಂಗ್ ರೀತಿಯೇ ಎಂಡಿಂಗ್ನು ಕೂಡ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಈ ರೀತಿ ಹೇಳಿದ್ರೆ ಟೈಟಾಗಿ ಕೂರುತ್ತೆ. ಫ್ರೆಂಡ್ಸ್, ಈ ರೀತಿ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಇದೇ ಡಿಸೈನ್ಗೆ ಬೇಕಿದ್ರೆ ನೀವು ಆರ್ಚನ್ನು ಚೇಂಜಸ್ ಮಾಡ್ಕೊಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ. ಯಾರಿಗೆ ಕುಚ್ಚು ಇಷ್ಟ ಇರಲ್ವೋ, ಅದು ಫೋಲ್ಡ್ ಆಗುತ್ತೆ ಅನ್ನೋ ಭಯ ಇರೋರು ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಪ್ರೈಸ್ ಬಂದು ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕ್ರೋಶ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ, ತುಂಬ ಈಸಿ ಇದೆ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಈ ಡಿಸೈನ್ಗೆ ಕುಚ್ಚು ಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.